ಕಾಯ್ ಎಷ್ಟು ಸ್ಪೀಡ್ ಅದ ನೋಡ್ರಿ ಅವ್ರು. ತಿಳ್ಗ್ಯಾ ಗೋಡ್ ಗೋಡ್. ಮೊದಲೆಲ್ಲ ಪರಸ್ಪರ ಮಂದಿ ಅದನ್ನು ಕೊಟ್ಕೊಂತ ಅಡ್ಡಾಡ್ತಿದ್ರಿ. ಹಿಂಗೆ ಎಳ್ಳು ಬೆಲ್ಲ ತಗೊಳ್ರಿ, ಬೆಲ್ಲದಂತ ಮಾತಾಡ್ರಿ. ಈ ಮೊಬೈಲ್ ಬಂದ ಮೇಲೆ ಬರೀ ಮೊಬೈಲ್ ಸ್ಟೇಟಸ್ನಾಗ ಅಷ್ಟೇ ನಡೆದಾವೆ ಇವು. ಇವು ಅವಂಗೆ ಹಾಕೋದು, ಅವ ಇವಂಗೆ ಹಾಕೋದು. ಇಲ್ಲಿ ಮುಂಜಾನೆ ಡಿಶಮ್ ಮಾಡೋದು, ಮತ್ತು ಅದನ್ನು ಕಳಿಸೋದು ವಾಟ್ಸಪ್ ಮೇಲೆ. ಕೆಲವು ಮಂದಿ ಈ ಮೊಬೈಲ್ ಫೋನ್ ಬಂದ ಮೇಲೆ ಎಷ್ಟು ಭಾವನಾತ್ಮಕ ಸಂಬಂಧಗಳನ್ನು ಕಳ್ಕೊಂಡಾರ ಜನ ಅಂತಂದ್ರೆ, ಎಲ್ಲವೂ ಮೊಬೈಲ್ನಾಗ. ಏನಾರು ಮಾತಾಡ್ರಿ ನೀವು. ಇಲ್ಲಿ ಅಳಾಕತ್ತಾನ ಅನ್ನೋದು ಗೊತ್ತಿಲ್ಲ, ನಗಾಕತ್ತಾನ ಅನ್ನೋದು ಗೊತ್ತಿಲ್ಲ. ಅಲ್ಲಿ ನಗು ಚಿತ್ರ ಮಾತ್ರ ಹಾಕಿರ್ತಾನೆ ಯಾರಿಗಾರು ಬೇರೆದಾರಿಗೆ. ಇಲ್ಲ ಇಲ್ಲಿ ಅಳ್ಕೊಂತ ಕುಂತಿರ್ತಾನೆ, ಅವ್ರು ನಗು ಚಿತ್ರ ಹಾಕಿರ್ತಾನೆ. ಇಲ್ಲ ನಕ್ಕೊಂತ ಕುಂತಿರ್ತಾನೆ, ಬೇರೆದಾರಿಗೆ ಅಳು ಚಿತ್ರ ಹಾಕಿರ್ತಾನೆ. ನಮ್ಮ ಭಾವನಾತ್ಮಕವಾಗಿರುವಂಥ ಸಂದೇಶಗಳು ಕೇವಲ ಮೊಬೈಲ್ ಫೋನಿಗೆ ಸೀಮಿತ ಆಗ್ಯಾವ ಈಗ. ಕೆಲವು ಮಂದಿ ನೋಡ್ಬೇಕು, ಮುಂಜಾನೆ ಎದ್ದು ಕೂಡಲೇ ಒಂದು ಸ್ಟೇಟಸ್ ಇಡ್ತಾರೆ. ಸ್ಟೇಟಸ್ ಎದಕ್ಕೆ ಇಟ್ಟಾರ? ಮತ್ತೊಬ್ಬರು ನೋಡಲಿ ಅಂತ ತಿಳ್ಕೊಂಡು ಇಟ್ಟಾರ ಅಂತ ತಿಳ್ಕೊಡ್ರಿ ನೀವು. ಅವನ ಫೋನ್ ನಂಬರ್ನೊಳಗೆ ಒಂದು 300 ಮಂದಿ ಇರ್ತಾರೆ. 300 ಮಂದಿ ನೋಡಿದ್ರೆ ಖುಷಿ ಆಗೋದಿಲ್ಲ ಅವಂಗೆ. ಅವ ಯಾರು ನೋಡ್ಬೇಕಂತ ಇಟ್ಟಾನಲ್ಲ, ಅವ್ರು ನೋಡಿದ್ರೆ ಅಟ್ಟ ಖುಷಿ ಆಕೈತಿ. ಮತ್ತೆ ತಿಳಿತೈತಿಲ್ಲ ನಾ ಹೇಳೋದು. 299 ಜನ ನೋಡಿದ್ರೆ ಖುಷಿ ಇಲ್ಲ. ಅದ್ರಾಗ ಯಾರು ಅವಂಗೆ ಬೇಕಾಗಿರ್ತಾರೆ ಅವ್ರು ನೋಡಿದ್ರೆ ಅಟ್ಟ ಖುಷಿ. ಮತ್ತು ದುಃಖ ಚಲೋ ಅವ್ರು ಯಾಕೆ ನೋಡೇ ಇಲ್ಲ, ಏನಾತೇನು ಸುದ್ದಿ ಅಂತೇಳಿ. ಮೊಬೈಲ್ ಬಂದ ಮೇಲೆ ಇಷ್ಟು ಅನಾಹುತ ಆಗಾಕತ್ತಾವ ನಿಮ್ಗೆ ಗೊತ್ತಿರಲಿ. ಮೊಬೈಲ್ ಆವಿಷ್ಕಾರ ಆದ ನಂತರದಲ್ಲಿ ನಮ್ಮ ದೇಶದೊಳಗೆ ಒಂದು ದೊಡ್ಡ ಕುಂಭಮೇಳ ನಡೀತು. ನಿಮಗೆಲ್ಲ ಗೊತ್ತೈತೆ, ಮೊನ್ನೆಲ್ಲ ನೋಡ್ರಿಲ್ಲಮ್ಮ, ನೋಡ್ರಿಲ್ಲ. ದೇಶದ ಕುಂಭಮೇಳಕ್ಕೆ ಎಷ್ಟೋ ಮಂದಿಗೆ ನಮಗೆ ಹೋಗೋಕ್ಕಾಗಲಿಲ್ಲ. ಆದ್ರೆ ನಮ್ಮ ದೇಶದ ಹಿರಿಮೆ ಎಷ್ಟು ದೊಡ್ಡದಂತಂದ್ರೆ, ಯಾರು ಐಫೋನ್ ಕಂಡು ಹಿಡಿದಾರಲ್ಲ, ಐಫೋನ್ ಕಂಡು ಹಿಡಿದಿರ್ತಕ್ಕಂತಹ ವ್ಯಕ್ತಿ ಹೆಂಡತಿನೂ ಸಹಿತ ಕುಂಭಮೇಳದಾಗ ಬಂದು ಸ್ನಾನ ಮಾಡಿ ಹೋಗ್ತಾಳೆ ಅಂತಂದ್ರೆ ನಮ್ಮ ದೇಶದ ಹಿರಿಮೆ ಎಷ್ಟು ದೊಡ್ಡದಿರಬೇಕು ಅನ್ನುವಂಥದ್ದನ್ನು ತಾವು ತಲೆಗಿಟ್ಕೊಳ್ಬೇಕಾಗ್ತದೆ. ಐಫೋನ್ ಕಂಡು ಹಿಡಿದಿರುವಂಥ ಸ್ಟೀವ್ ಜಾಬ್ಸ್ ಏನದಲ್ಲ, ಅವನ ಹೆಂಡತಿ ಬಂದು ಕುಂಭಮೇಳದಾಗ ಭಾಗಿಯಾಗಿ ಹೋದ್ಲು. ಫೋನ್ ಬರೋಕ್ಕಿಂತ ಮುಂಚೆಕ್ಕೆ ಮನುಷ್ಯರು ಭಾಳ ಆನಂದವಾಗಿರ್ತಿದ್ರು. ಒಂದ ಪತ್ರ ರೀ, ಒಂದು ಪತ್ರ, ಸಣ್ಣದೊಂದು ಪತ್ರ. ಅದರದ್ದು ಈಗ ಇತ್ತಿತ್ತ ಪೋಸ್ಟ್ ಆಫೀಸನ್ನು ಭಯಂಕರ ಅವೆಲ್ಲ ನಿಪ್ಪತ್ತಿಗೆ ಹತ್ಯಾವು. ಕೆಲವು ಊರಾಗ ಯಾರು ಹೋಗ್ಬೇಕು ಪೋಸ್ಟ್ ಆಫೀಸ್ನಾಗ. ಹಿಂದೆ ಕಾಯಿನ್ ಬಾಕ್ಸ್ ಅಂತಿದ್ವು. ಕಾಯಿನ್ ಬಾಕ್ಸ್ ನಿಮಗೆಲ್ಲ ಗೊತ್ತೈತಲ್ಲಮ್ಮ. ಕಾಯಿನ್ ಬಾಕ್ಸ್ ₹1 ಹಾಕೋದು, 60 ಸೆಕೆಂಡ್ ಅಟ್ಟ ಮಾತಾಡೋದು. 60 ಸೆಕೆಂಡ್ನಾಗ ಇಡೀ ವಿಚಾರನ ಮುಗಿತಿತ್ತು ನಮ್ಮದು. ಇವತ್ತು ಫೋನ್ ಕಾಲ್ಸ್ ಎಲ್ಲ ಫ್ರೀ ಅದಾವೆ. ತಾಸುಗಟ್ಟಲೆ ಮಾತಾಡಿದ್ರೆ ಏನು ಮಾತಾಡ್ದಂಗೆ ಆಗಲಿಲ್ಲ ಅಂತ ಮತ್ತೆ ಮಾತಾಡೋದು ಮಂದಿ ಮುಂದೆ. 1 ತಾಸ್ನಾಗ ಮಾತಾಡುವಂಥ ವಿಚಾರವನ್ನು 1 ನಿಮಿಷನಾಗ ಹೇಳ್ತಿದ್ರು. ಅದಕ್ಕಿಂತ ಪೂರ್ವದೊಳಗೆ ಪತ್ರ ಇರ್ತಿತ್ತು. ಪತ್ರದೊಳಗೆ ವಿಚಾರವನ್ನು ಬರೆಯಕ್ಕೆ ಹತ್ತಿದ್ರೆ ಆ ಕಡೆಯಿಂದ 4 ಲೈನ್ ಬರೆದು ಬಿಟ್ರು ಅಂದರೆ 50 ಪೈಸೆ ರೊಕ್ಕ ಖರ್ಚು ಮಾಡಿ ಪತ್ರದಾಗ ವಿಚಾರ ಬರೆದ್ರೆ ಎಷ್ಟು ಆನಂದಕ್ಕಿತ್ತು ಮಂದಿಗೆ ಗೊತ್ತೇನು ನಿಮ್ಗೆ? ಎಲ್ಲ ವಿಚಾರವನ್ನು ಇಲ್ಲಿ ನಾವು ಕ್ಷೇಮವಾಗಿದ್ದೇವೆ, ಅಲ್ಲಿ ನೀವು ಕ್ಷೇಮವಾಗಿ ಇದ್ದೀರಾ ಅಂತ ತಿಳ್ಕೊಂಡಿದ್ದೇವೆ. ಯಾಡೋ ಅವರ ತಿಳ್ಕೊಳ್ಳೋರು. ಯಾಕಂದ್ರೆ ಒನ್ವೇ ಇತ್ತಲ್ಲ, ಅದು ಒನ್ವೇ ಇತ್ತು ನೋಡ್ರಿ. ಅದು ನಾವು ಇಲ್ಲಿ ಅದೀವಿ, ನೀವು ಅಲ್ಲಿ ಅದೀರಿ ಅಂತ ತಿಳ್ಕೊಂಡಿರಂತ ಇವನ್ನ ತಿಳ್ಕೊಂಡು ಬರೀ ಯಾವ ಪತ್ರನ. ಅದ್ರಾಗ ನಿಮಗೆ ಗೊತ್ತಿರಲಿ, ಈ ಪತ್ರ ಎಷ್ಟು ಅದ್ಭುತ ಕೆಲಸ ಮಾಡ್ತಿದ್ವು ಅಂತಂದ್ರೆ, 4 ಲೈನ್ ಬರೆದಿರ್ತಕ್ಕಂಥದ್ದನ್ನು ಓದಿದ್ರೆ ಮನುಷ್ಯಗೆ ಆನಂದ ಆಗೋದು. 4 ಲೈನ್ ಬರೆದಿದ್ರೆ ಓದಿದ್ರೆ ಮನುಷ್ಯಗೆ ಆನಂದ ಆಗೋದು. ಕಾರಣ, ಮೊಬೈಲ್ನೊಳಗೆ ಮಾತಾಡಿದ್ರೆ ಯಾಕೆ ಆನಂದ ಆಗ್ತಾ ಇಲ್ಲ, ಪತ್ರ ಯಾಕೆ ಆನಂದ ಆಗ್ತಿತ್ತು ಅಂದ್ರೆ, ಪತ್ರವನ್ನು ಬಾಯಿ ಓದಿದ್ರೂ ಸಹಿತ ಬಾಯಿ ಮುಖಾಂತರವಾಗಿ ಒಳಗಿನ ಹೃದಯ ಪತ್ರದ ಕೂಟ ಮಾತಾಡ್ತಿತ್ತು. ಇವತ್ತು ಮೊಬೈಲ್ ಫೋನ್ನಾಗ ಕೇವಲ ಬಾಯಿ ಮಾತಾಡಕತ್ತದ. ಹೀಗಾಗಿ ನಮಗೆ ಆನಂದ ಹುಡ್ತಾ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಮೊಬೈಲ್ ಫೋನಿಗೂ ಮತ್ತು ಪತ್ರಕ್ಕೂ ಭಾಳಷ್ಟು ಒಲವೆಂಬ ಹೊತ್ತಿಗೆಯ ಓದ ಬಯಸುವೆಯ ಮಿತ್ರ. ಎಷ್ಟು ಚಂದ ಬರೀತಾರೆ ಅವು. ನಾನೊಂದು ಒಲವೆಂಬ ಹೊತ್ತಿಗೆಯನ್ನು ಬರೆದೀನಿ, ಅದನ್ನು ಓದಕ್ಕೆ ಬಯಸ್ತೇನಪ್ಪ. ಓದ ಬಯಸುವೆಯ ಮಿತ್ರ. ಇರುಳೆಲ್ಲ ಓದಿದರು ನೀ ಮುಂಜಾನಿಂದ ಸಂಜೆ ಮಟ್ಟ ಓದಿದ್ರು ಸಹಿತ ಅಂಚೆಯ ವೆಚ್ಚ ಕಟ್ಟಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಪತ್ರ ಬರೆದಿನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಕಾರಣ ಇಷ್ಟೇ, ಕಾಲಮಾನ ಬದಲಾದಂಗೆ ಇವೆಲ್ಲವೂ ಬದಲಾಕೊಂತ ಬಂದವು. ಮೊಬೈಲ್ ಫೋನ್ ಬಂದ ಮೇಲೆ ರಾಂಗ್ ಕನೆಕ್ಷನ್ ಆಗಿ ಯಾರ್ದೋ ಫೋನ್ ಯಾರಿಗೆ ಹೊಕ್ಕವ, ಸಂಬಂಧ ಇಲ್ಲಾರ್ದ್ರ ಫೋನ್ ನಮಗೆ ಬರ್ತಾವ. ಈ ಕಡೆ ಏನೋ ನಾವು ಮಾತಾಡ್ತಿರ್ತೀವಿ, ಆ ಕಡೆದವ್ರು ಏನೋ ಮಾತಾಡ್ತಾರೆ. ಹಿಂಗೆ ಭಾಳಷ್ಟು ಆಗಿದ್ದು ಉದಾಹರಣೆ ಅದಾವ ನಿಮ್ಮ ಊರಾಗ.
ನಾ ಅವ್ರಿಗೆ ಹೆಚ್ಚಾಗಿ ಹೋಗಿದ್ದು ನಾಡ್ರಿ ನಿಮಗೆ ಬಂತನ್ರಿ ಅಂತಾರಿಲ್ಲ. ಮೊನ್ನೆ ಹಿಂಗೆ ಮಹಾರಾಷ್ಟ್ರದಾಗನ ಒಂದು ಕಡೆ ಆಗೈತಿ ಹಿಂಗೆ ಘಟನೆ. ಏನಾಗೈತಿ, ಅವನ ಹೆಂಡತಿ ತೀರ್ಕೊಂಡಾಳ ಪಾಪ, ಸಣ್ಣ ವಯಸ್ಸಿನಾಗ ತೀರ್ಕೊಂಡಾಳ. ಸಣ್ಣ ವಯಸ್ಸಿನಾಗ ತೀರ್ಕೊಂಡ್ಬಿಟ್ಟಾಳ. ತೀರ್ಕೊಂಡ ಮೇಲೆ ಮತ್ತೆ ವಿಧಿವಿಧಾನ ಮಾಡಬೇಕಲ್ಲ, ಎಲ್ಲ ಇದನ್ನು ಮುಗಿಸ್ಕೊಂಡು ಪೂರ್ಣ ಪ್ರಮಾಣದಾಗ ಆಕಿಂದ ಏನು ಕೆಲಸ ಸಂಸ್ಕಾರ ಮಾಡೋದಿತ್ತು ಎಲ್ಲ ಮುಗಿಸಿ ಬಂದು ಆರಾಮ ಮನ್ಯಾಗ ಸ್ನಾನ ಮಾಡಿ ಹೆಂಡತಿ ದುಃಖದಾಗ ಕುಂತಾನ. ನೀವು ಮನ್ಯಾಗ ಹೆಂಡತಿ ದುಃಖದಾಗ ಕುಂತಾನಲ್ಲ, ಇವನು ಫೋನಿಗೆ ಒಂದು ಮೆಸೇಜ್ ಬಂದೈತಿ. ಯಾರ ಫೋನಿಗೆ? ಗಂಡನ ಫೋನಿಗೆ ಒಂದು ಮೆಸೇಜ್ ಬಂದೈತಿ. ಅದು ವಿಶೇಷ ಏನಂತಂದ್ರೆ, ಗಂಡನ ಫೋನಿಗೆ ಏನು ಮೆಸೇಜ್ ಬಂದೈತಲ್ಲ, ಆ ಫೋನಿನ ಹೆಸರು ಇವನ ಹೆಂಡತಿ ಹೆಸರು ಇದ್ದಂಗೆ ಐತೆ. ಅದು ಸೇಮ್ ಇವನ ಹೆಂಡತಿ ಹೆಸರು ಏನು ಸೇವ್ ಮಾಡ್ಕೊಂಡಿದ್ದ ಅಂಥ ಹೆಸರಿನಿಂದನೂ ಒಂದು ಮೆಸೇಜ್ ಬಂದೈತಿ. ಏನು ಬಂದೈತಿ? ಇಲ್ಲ, ನಾನಿಲ್ಲಿ ಭಾಳ ಚಂದ ಆರಾಮ್ ಬಂದು ಮುಟ್ಟೀನಿ, ತಿಳಿತೈತಿಲ್ಲ ನಾ ಹೇಳೋದು, ನಾ ಆರಾಮ್ ಬಂದು ಮುಟ್ಟೀನಿ, ಇನ್ನು ಸ್ವಲ್ಪ ದಿವಸದಾಗ ನಿನ್ನೆ ಇಲ್ಲೇ ಕರ್ಕೊಳಕ್ಕೆ ನಾ ಬರ್ತೀನಿ. ಇಷ್ಟು ನೋಡಿದ್ರೆ ಮತ್ತೆ ಅವ್ನಿಗೆ ಏನು ಅನ್ನಿಸ್ಬಾರ್ದು. ಹೆಂಡತಿ ಮಣ್ಣು ಕೊಟ್ಟು ಬಂದು ಮನ್ಯಾಗ ಕುಂತಾನ, ನಾನು ಇಲ್ಲಿ ಆರಾಮ್ ಬಂದು ಮುಟ್ಟೀನಿ, ಇನ್ನು ಸ್ವಲ್ಪ ದಿವಸದಾಗ ನಿನ್ನೆ ಇಲ್ಲೇ ಕರೆಸ್ಕೊಂತೀನಿ ಅಂದ್ಬಿಟ್ಲೆ ಎದಿ ಬಡ್ಕೊಳಕತ್ತಾವ. ಹೋಗೋದು ಹೋಗಿ ನನ್ನ ಯಾಕೆ ಕರ್ಕೊಂಡು ಹೋಗಿ ಅಂತ ಅವನ ತಲೆಯಾಗ ತೆಗೆದು ನೋಡಿದ್ರೆ ಏನಾಗಿತ್ತು, ಪಾಪ ಯಾವುದೋ ಹೆಣ್ಮಗಳು ಆಕಿಂದು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗಿದ್ಲು. ಆಕಿ ತನ್ನ ಗಂಡಕ್ಕೆ ಕಳಿಸುವಂಥದ್ದು, ನಾ ಆರಾಮ್ ಬಂದು ಊರಿಗೆ ಮುಟ್ಟೀನಿ, ಇನ್ನು ಸ್ವಲ್ಪ ದಿವಸದಾಗ ನಿನ್ನ ಇಲ್ಲೇ ಕರೆಸ್ಕೊಂಡು ಇಬ್ಬರು ಇಲ್ಲೇ ಇರೋಣ ಅಂತ ಅಕ್ಕಿ ಕಳಿಸಾಳೆ ಮೆಸೇಜ್. ಇದು ಇವಂಗೆ ಬಂದಿದ್ದಕ್ಕೆ ಏಟ ನಾವು ತೆಗಿತಿಂತೀರಿ ನೀವು. ಇನ್ನೂ ಕೆಲವು ಮಂದಿ ಇದ್ದಾರೆ, ರಾತ್ರಿ 12 ಗಂಟೆಗೆ ಗಂಡ ಹೆಂಡತಿ ಹಿಂಗೆ ಮುಕ್ಕೊಂಡಾರ. ಮಲ್ಕೊಂಡು ಟೈಮ್ದೊಳಗೆ 12 ಗಂಟೆಗೆ ಹೆಂಡತಿ ಫೋನಿಗೆ ಒಂದು ಮೆಸೇಜ್ ಬಂದೈತಿ. ಹೆಂಡತಿ ಫೋನಿಗೆ ಮೆಸೇಜ್ ಬಂದ ಕೂಡ್ಲೇನ ಗಂಡಗೆ ಸಂಶಯ ಬಂತು. ಸಂಸಾರ ವಿನಾಶಕ್ಕೆ ಹೋಗತ್ತೈತೆ, ಇದನ್ನು ತಲೆಗೆ ಇಟ್ಕೊಂಡ್ಬಿಟ್ರಿ ನೀವು. ಸಂಶಯ ಎಂದೂ ಬರಬಾರ್ದು. 20 ವರ್ಷ ಸಂಸಾರ ಮಾಡ್ಯಾನ, ಇನ್ನೂ ಸಂಶಯ ಹೋಗಿಲ್ಲ. 12 ಗಂಟೆಗೆ ಎದ್ದು ಮೊಬೈಲ್ ಫೋನ್ ಹಿಡ್ಕೊಂಡು ಹಿಂಗೆ ನೋಡಿದ, ಅದರೊಳಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಬಂದಿತ್ತಂತ. ಬ್ಯೂಟಿಫುಲ್ ಅಂತ ಬಂದಿದ್ದು ನೋಡಿ ಹಿಂಗೆ ಸಿಟ್ಟು ಬಂತು ಅವಂಗೆ. ಇಷ್ಟು ರಾತ್ರಿ ಒಳಗೆ ನಿನ್ನ ಫೋಟಿಗೆ ಬ್ಯೂಟಿಫುಲ್ ಅಂತ ಕಳಿಸ್ದವ ಯಾರು ಹೇಳ್ಮ್ಯಾಕ ಚಲೋ ಆತು. ಡಿಶಮ್ ಮನ್ಯಾಗ ಡಿಶಮ್ ಚಲೋ ಆದ ಕೂಡಲೇ ಹೆಂಡತಿ ಅಂತಾಳ, ಅಲ್ಲೋ ಮರ ನನಗೆ ಯಾರು ಫೋನ್ಯಾಗ ಬ್ಯೂಟಿಫುಲ್ ಅಂತ ಕಳಿಸ್ತಾರ, ನೀವು ಒಳ್ಳೆ ಚಲೋ ಮಾಡಿದಿ ರಾತ್ರಿ 12 ಗಂಟೆಗೆ ಬಿಸಿ. ನೋಡಿಲ್ಲ ಬ್ಯೂಟಿಫುಲ್ ಅಂತ ಬಂದೈತಿ ಅಂದವ. 90 ನೋಡ್ತೀನಿ ಅನ್ಲಕ್ಕಿ. 90 ನೋಡ್ತೀನಿ ಅಂದ್ಬಿಡ್ಲೆ ಕೈಯಾಗ ಫೋನ್ ಕೊಟ್ಟ, ಅದು ಬ್ಯೂಟಿಫುಲ್ ಅಂತ ಬರಲಿಲ್ಲ. ರಾತ್ರಿ ಮಕ್ಕಳು ಮುಂದೆ ಚಾರ್ಜ್ಗೆ ಇಟ್ಟಿದ್ಲಕ್ಕಿ, ಬ್ಯಾಟ್ರಿ ಫುಲ್ ಅಂತ ಬಂದಿತ್ತು. ಅದು ಬ್ಯಾಟ್ರಿ ಫುಲ್ ಅನ್ನುವಂಥ ಒಂದೇ ಒಂದು ಶಬ್ದ, ಅದ್ರಾಗ ಬ್ಯೂಟಿಫುಲ್ ಬ್ಯಾಟ್ರಿ ಫುಲ್, ಅದ್ರೊಳಗೇನು ಅಕ್ಷರಗಳು ಭಾಳ ಫರಕ್ಕಿಲ್ಲ. ಬಟ್ ಜಸ್ಟ್ ಅಕ್ಷರ ಮಿಸ್ ಆದರೆ ಸಂಸಾರದೊಳಗೆ ಪರದಾಟ ಚಲೋ ಆಗ್ತದೆ. ಒಟ್ಟಾರೆಯಾಗಿ ಈ ಮೊಬೈಲ್ಗಳು ಬಂದ ಮೇಲೆ ಎಲ್ಲವೂ ನಮ್ಮ ಸುಖನೂ ಮೊಬೈಲ್ನಾಗ ಹಂಚ್ಕೊತೀವಿ, ದುಃಖನೂ ಮೊಬೈಲ್ನಾಗ ಹಂಚ್ಕೊತೀವಿ. ಕೇವಲ ಎಮೋಜಿ ಕಳಿಸೋದು, ಇಲ್ಲಿ ಕುತ್ಕೊಂಡು ನಗೋದು, ಹಿಂಗೆ ನಡೆದದ. ಆದರೆ ನಮ್ಮ ಭಾರತೀಯ ಹಬ್ಬಗಳು ಎಷ್ಟು ದೊಡ್ಡವು ಅಂತಂದರೆ, ತಿಳುಗುಳ್ಗ್ಯಾ ಗೋಡು ಬೋಲಾ ಇದನ್ನು ತಿಳ್ಕೊಬೇಕು ನಾವು ಮೊದಲ. ಗೋಡು ಬೋಲಾ ಅಂದ್ರೇನು? ಬಾಯಾಗ ಸಕ್ಕರೆ ಹಾಕ್ಕೊಂಡು ಬಾಯಾಗ ಬೆಲ್ಲ ಹಾಕ್ಕೊಂಡು ಮಾತಾಡಿದ್ರೆ ಗೋಡು ಬೋಲಾ ಮಾಡ್ದಂಗೆ ಆಕೈತೇನು? ಹಂಗಾಗೋದಿಲ್ಲ. ಬಾಯಾಗ ಮಾತಾಡಿದ್ರೆ ನಾವು ಮಾತನಾಡುವಂಥ ಮಾತು ಹೆಂಗಿರ್ಬೇಕು ಅಂತಂದರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನವು 3 ಲೋಕ ಗೆಲ್ಲುವುದು ತಿಳಿಯ. ಮೃದುವಾದ ಮಾತುಗಳು, ಸಾಫ್ಟ್ ವರ್ಡ್ಸ್ ವಿಲ್ ವಿನ್ ದ ಹಾರ್ಡ್ ಹಾರ್ಟ್ಸ್ ಅಂತ ತಿಳ್ಕೊಂಡೆ ಹೇಳ್ಯಾರ. ಶೇಕ್ಸ್ಪಿಯರ್ ಹೇಳ್ತಾರೆ ಈ ಮಾತನ್ನು. ಮೃದುವಾದ ಮಾತುಗಳು ಕಠಿಣವಾಗಿರುವಂತಹ ಹೃದಯಗಳನ್ನು ಗೆಲ್ಲುತ್ತವ. ಎಷ್ಟು ಮಂದಿ ನಿಮಗೆ ಗೊತ್ತಿರಲಿ, ಕೈಯಾಗ ಶಕ್ತಿ ಇದ್ದರೆ 4 ಮಂದಿ ಅಟ್ಟ ಗೆಲ್ಲಬೋದು. ಕೈಯಾಗ ಭಾಳ ದೊಡ್ಡ ಶಕ್ತಿ ಇತ್ತಂದ್ರೆ 4 ಮಂದಿ ಅಟ್ಟ ಹೊಡೆದು ಗೆಲ್ಲಬೋದು. ನಿನ್ನ ಹತ್ರ ರೊಕ್ಕ ಭಾಳ ಇತ್ತಂದ್ರೆ 100-200 ಮಂದಿ ಅಟ್ಟ ಗೆಲ್ಲಬೋದು. ಆದರೆ ನಿನ್ನ ಹೃದಯದೊಳಗೆ ಪ್ರೇಮ, ನಾಲಿಗೆ ಒಳಗೆ ರುಚಿ, ನಾಲಿಗೆ ಒಳಗೆ ಸಿಹಿ ಇದ್ದು ಇಷ್ಟು ವೇದಿಕೆ ಮೇಲೆ ಬಂದು ಕೈ ಮುಗಿದು 4 ಚಂದ ಮಾತು ಮಾತಾಡಿಬಿಟ್ರೆ 1000 ಮನಸ್ಸುಗಳನ್ನು ಗೆಲ್ಲುವಂಥ ದೊಡ್ಡ ಶಕ್ತಿ ನಮ್ಮ ಮನುಷ್ಯನಿಗೆ ಬರುತ್ತದೆ.